ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 136ನೇಯ ಮನ್ ಕಿ ಬಾತ್ ಈ ಕಾರ್ಯಕ್ರಮವನ್ನು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಸಂಪಂಗಿ ರಾಮನಗರದಲ್ಲಿ ನಾನು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರುವಂತಹ ಸಪ್ತಗಿರಿ ಅವರು, ಗೌತಮ್ ಅವರು, ನಮ್ಮೆಲ್ಲ ಪ್ರಮುಖರೊಂದಿಗೆ ನಮ್ಮ ದೇವಾಂಗ ಸಮಾಜದ ಅಧ್ಯಕ್ಷರು ಎಲ್ಲ ಕಾರ್ಯಕರ್ತರೊಂದಿಗೆ ಮನ್ ಕಿ ಬಾತ್ ಕಾರ್ಯಕ್ರಮ ನಾವು ವೀಕ್ಷಿಸಿದ್ದೇವೆ. ತಾವೇ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ನಮ್ಮ ಕಾರ್ಗಿಲ್ ವಿಜಯ್ ದಿವಸ್ ಸಂದರ್ಭದಲ್ಲಿ ವೀರ ಯೋಧರ ಸ್ಮರಣೆಯನ್ನು ಅವ್ರು ಮಾಡಿಕೊಂಡ್ರು. ನಮ್ಮ ಮಹಿಳಾ ಕ್ರಿಕೆಟ್ ತಂಡ ಲಾರ್ಡ್ ಏನು ಟೆಸ್ಟ್ ಮ್ಯಾಚನ್ನು ಗೆದ್ರು ಅದನ್ನು ಕೂಡ ಉಲ್ಲೇಖ ಮಾಡಿದ್ರು. PV ಸಿಂಧು ಅವರು ಜಪಾನಲ್ಲಿ ಏನು ಗೋಲ್ಡ್ ಮೆಡಲ್ನ ತೊಗೊಂಡ್ಕೊಂಡ್ರು ಶಟಲ್ ಬ್ಯಾಡ್ಮಿಂಟನಲ್ಲಿ, ಅದನ್ನು ಕೂಡ ಉಲ್ಲೇಖ ಮಾಡಿದರು. ಭಾಳ ವಿಶೇಷ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಫಿಸಿಕ್ಸ್ ಒಲಿಂಪಿಯಾಡ್ ಅಲ್ಲಿ ಭಾರತದ ನಮ್ಮ ಯುವಕರ ಸಾಧನೆ ಬಗ್ಗೆಯೂ ಕೂಡ ಶ್ಲಾಘನೆಯನ್ನು ಮಾಡಿದರು. ಮತ್ತು ವಾಟರ್ ಕನ್ಸರ್ವೇಷನ್ ಬಗ್ಗೆ ಮಾತನಾಡಿದ್ರು. ಈ ರೀತಿ ನಾನಾ ವಿಚಾರಗಳ ಬಗ್ಗೆ ಈ ದೇಶದ ಜನರ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡಿದ್ದಾರೆ. ಭಾಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ. ಆಮೇಲೆ ಕಾರ್ಯಕರ್ತರೊಂದಿಗೆ ಇಲ್ಲಿ ಬಂದು ನೋಡೋದಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥ ತುಂಬ ಸಂತೋಷ ಆಗಿದೆ. ಪ್ರಿಯಾಂಕಾ ಖರ್ಗೆ ಅವರು ಏನಾರ ಹೇಳ್ಕೊಳ್ಳಿ, ನಾನು ನೆನ್ನೆನೂ ಕೂಡ ಮಾತನಾಡ್ತಾ ಇದ್ದೆ. ದೆಹಲಿನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ತಮ್ಮ ಪಕ್ಷದ ಹೋರಾಟಕ್ಕೆ ಅಥವಾ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಸಂದ ಜಯ ಅಂತೇಳಿ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ಸಂಘಟನೆಗಳು ತಮ್ಮ ಗೆಲುವು ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ವಾಸ್ತವಿಕ ಸತ್ಯ ಏನು ಅಂತೇಳಿದರೆ, ಗೌರವಾನ್ವಿತ ಧರ್ಮೇಂದ್ರ ಪ್ರಧಾನ್ರವರು ಮಾಜಿ ಸಚಿವರು ಏನಿದ್ದಾರೆ, ಉನ್ನತ ಶಿಕ್ಷಣ ಸಚಿವರು, ಏನು ನೀಟ್ ವಿಚಾರವನ್ನು ತೆಗೆದುಕೊಂಡು ದೇಶದಲ್ಲಿ ಒಂದು ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಕೆಲವು ಪಟಭದ್ರ ಶಕ್ತಿಗಳು ಏನು ಹುನ್ನಾರವನ್ನು ನಡೆಸಿದ್ರು. ಅದಕ್ಕೆ ಇತಿಶ್ರೀ ಹಾಡಬೇಕು, ಅದಕ್ಕೆ ಅವಕಾಶನ ಕೊಡಬಾರ್ದು, ಮತ್ತು ಪಾರದರ್ಶಕವಾಗಿ ತನಿಖೆ ಆಗಬೇಕು. ಏನು ಪ್ರಧಾನಮಂತ್ರಿಗಳ ಇಚ್ಛೆ ಇದೆ, ತನಿಖೆ ಆಗಬೇಕು. ಎಲ್ಲ ವಿಚಾರವನ್ನು ಕಣ್ಮುಂದೆ ಇಟ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ಉನ್ನತ ಶಿಕ್ಷಣ ಅಂತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಇಲಾಖೆ ಪೋರ್ಟ್ಫೋಲಿಯೋ ನಮ್ಮ ರಾಜ್ಯದವರೇ ಆಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರಿಗೆ ಸಿಕ್ಕಿರುವಂಥದ್ದು. ಯಾಕೆಂದರೆ ಇದು ಒಳ್ಳೆಯ ಅವಕಾಶ. ಅದು ಪ್ರಹ್ಲಾದ್ ಜೋಶಿಜಿಯವರು ಅಂತ ಹೇಳಿದರೆ ಅಪಾರವಾಗಿರ್ತಕ್ಕಂಥ ಅನುಭವ ಇರುವಂಥ ಒಬ್ಬ ರಾಜಕಾರಣಿ. ಹಿಂದೆ ಪಾರ್ಲಿಮೆಂಟ್ ಅಫೇರ್ಸನ್ನು ಕೂಡ ನಿಭಾಯಿಸಿದ್ರು, ಬೇರೆ ಬೇರೆ ಇಲಾಖೆಗಳನ್ನು ನಿಭಾಯಿಸಿರ್ತಕ್ಕಂಥ ಒಂದು ಅನುಭವ ಕೂಡ ಇವತ್ತು ಮಾನ್ಯ ಪ್ರಹ್ಲಾದ್ ಜೋಶಿಜಿ ಅವ್ರಿಗೆ ಇರುವಂಥದ್ದು. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಇಂಥ ಮಹತ್ವವಾಗಿರ್ತಕ್ಕಂಥ ಇಲಾಖೆ ಏನು ಇಡೀ ದೇಶದಲ್ಲಿ ಉನ್ನತ ಶಿಕ್ಷಣ ಒಂದು ಇಲಾಖೆ ಬಗ್ಗೆ ಚರ್ಚೆ ಆಗ್ತಾಯಿದೆ, ಇದನ್ನು ಇನ್ನೂ ಸುಗಮವಾಗಿ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು, ಸುಧಾರಣೆಗಳನ್ನು ಮಾಡುವಂಥ ಕೆಲಸವನ್ನು ಗೌರವಾನ್ವಿತ ಪ್ರಹ್ಲಾದ್ ಜೋಶಿಜಿಯವರ ನೇತೃತ್ವದಲ್ಲಿ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗೂ ಇದೆ. ಅದರ ಲಾಭ ದೇಶಕ್ಕೂ ಆಗ್ತದೆ, ಕರ್ನಾಟಕ ರಾಜ್ಯಕ್ಕೂ ಕೂಡ ಆಗ್ತದೆ. ಸರ್, ಪಡಿತರ 10 ದಿನ ನಡೆಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. BJP ಏನು ಸಿದ್ಧತೆ, ಪ್ರಮುಖ ಅಜೆಂಡಾ ಏನಿದೆ ಸರ್? ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಕೇವಲ ಚರ್ಚೆ ಮಾಡುವಂಥದ್ದಷ್ಟೇ ಅಲ್ಲ, ಅದಕ್ಕೆ ಉತ್ತರವನ್ನು ಕೂಡ ಕಂಡುಕೊಳ್ಬೇಕಾಗಿದೆ. ನಾವು ಕೂಡ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರನ್ನೂ ಕೂಡ ಒಂದಿನ ಸಭೆಯನ್ನು ಕೂಡ ನಾವು ಕರೆಯೋರಿದ್ದೇವೆ. ನಾನು ಅಶೋಕ್ ಅವ್ರ ಜೊತೆಲಿ ಮಾತನಾಡ್ತೇನೆ, ವಿರೋಧ ಪಕ್ಷದ ನಾಯಕರ ಜೊತೆಲಿ. ಈ ಅಧಿವೇಶನವನ್ನು ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಒಟ್ಟಾಗಿ ಒಂದಾಗಿ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಬೇಕಾಗ್ತದೆ, ಆಡಳಿತ ಪಕ್ಷವನ್ನು ಎದುರಿಸಬೇಕಾಗ್ತದೆ. ಸಮಸ್ಯೆಗಳ ಬಗ್ಗೆ ಚರ್ಚೆನೂ ಕೂಡ ಆಗಬೇಕಾಗ್ತದೆ. ಕನಕಪುರದ ಮಾಡಕ್ಕೆ ಹೊರಟಿರ್ತಕ್ಕಂಥ ಏರ್ಪೋರ್ಟ್ ಇರ್ಬೋದು, ರಾಜ್ಯದಲ್ಲಿರುವಂತಹ ಬರದ ಪರಿಸ್ಥಿತಿ ಇರ್ಬೋದು, ಇವೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಸರ್, ಪಾದಯಾತ್ರೆ ಅಧಿವೇಶನಕ್ಕೆ ಮುನ್ನ ಮಾಡಬೇಕು ಅನ್ನೋ ಪ್ಲ್ಯಾನ್ ಆಗಿತ್ತು, ಏನಾಯ್ತು? ಮಾತನಾಡ್ತೇವೆ. ಯಾಕಂದರೆ ಈಗಾಗಲೇ ನೋಡಿದ್ರಿ, ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಅವರ ದೇವೇಗೌಡರ ಧರ್ಮಪತ್ನಿಯವರು, ನಮ್ಮನವರು ತೀರ್ಕೊಂಡ ನಂತರದಲ್ಲಿ ನಮ್ಮಂತೆ ಚರ್ಚೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ.
ಚರ್ಚೆ ಮಾಡೋದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಒತ್ತಡ ಬರೆದಿದ್ದಾರೆ. ಪತ್ರ ಬರೆದು 3 ತಿಂಗಳಾದರೂ ಕೂಡ ಇಲ್ಲ ಸಾಫ್ಟ್ ಕಾರ್ನರ್ ಯಾಕೆ ಅಂತ ಈ ಅಕ್ರಮದಲ್ಲಿ ಭಾಗಿಯಾದವರು ತಗೊಳ್ಳೋಕೆ. ಅಕ್ರಮಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಿನಾಭಾವ ಸಂಬಂಧ ಹಿಂದಿನಿಂದಲೂ ಕೂಡ ಇದೆ. ಈ ರೀತಿ ಲೂಟಿಕೋರರನ್ನ ರಕ್ಷಣೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರುವಂಥದ್ದು. ಗ್ಯಾರಂಟಿ ಅಂತ ಹೇಳ್ಕೊಂಡು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಗೃಹಲಕ್ಷ್ಮಿನಲ್ಲಿ ಸುಧಾರಣೆ ಮಾಡ್ತೇವೆ ಅಂತೇಳಿ ಅಲ್ಲನ್ನು ಕೂಡ ಆಳ್ಗಿಡುವಂಥ ಕೆಲಸವನ್ನು ಕೂಡ ಆಗಿದೆ. ಇವೆಲ್ಲವೂ ಕೂಡ 12ನೇ ತಾರೀಕು ಅಥವಾ 13ನೇ ತಾರೀಕಿಂದ ಏನು ಅಧಿವೇಶನ ಪ್ರಾರಂಭ ಆಗ್ತದೆ, ಚರ್ಚೆ ಆಗಬೇಕಾಗ್ತದೆ. ಸರಿಯಾದ ಚರ್ಚೆ ಆಗಿ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸ ಕೂಡ ವಿಪಕ್ಷವಾಗಿ ನಾವು ಮಾಡ್ತೇವೆ. ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತೀರಾ ಸರ್ ಅನ್ನ ಬಗ್ಗೆ ವಿಚಾರವಾಗಿ? ಯಾಕೆಂದರೆ ದೊಡ್ಡ ಮಟ್ಟದ ಬಗ್ಗೆನೂ ಕೂಡ ಚರ್ಚೆ ಆಗ್ತದೆ, ಗೃಹಲಕ್ಷ್ಮಿ ಬಗ್ಗೆನೂ ಕೂಡ ಚರ್ಚೆ ಆಗ್ತದೆ, ವರದ ಬಗ್ಗೆನೂ ಕೂಡ ಚರ್ಚೆ ಆಗ್ತದೆ. ಏನು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಏರ್ಪೋರ್ಟನ್ನು ಕನಕಪುರಕ್ಕೆ ತೆಗೆದುಕೊಂಡು ಹೊರಟಿದ್ದಾರೆ, ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕು. ಸರ್ KPSC ಹಗರಣದ ಬಗ್ಗೆ ಏನು ಹೋರಾಟ ಏನಿರುತ್ತೆ ಸರ್? ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ. ದೇಶದಲ್ಲಿ ಇವತ್ತು ಯುವ ಜನತೆ ದಂಧೆ ಅಂತ ನಾವೇನು ಹೇಳ್ತೇವೆ, ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇವತ್ತು KPSC ಇರ್ಬೋದು ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, KPSCನಲ್ಲಂತೂ ರಾಜ್ಯ ಸರ್ಕಾರ ಹಿಂದಿನಿಂದಲೂ ಕೂಡ ಸುಧಾರಣೆ ತರ್ತೇವೆ ಅಂತ ಹೇಳಿದ ಮೇಲೂ ಕೂಡ ಯಾವುದೇ ಒಂದು ಸುಧಾರಣೆ ತರೋದ್ರಲ್ಲಿ ಇವತ್ತು ರಾಜ್ಯ ಸರ್ಕಾರ ವೈಫಲ್ಯ ಆಗಿದೆ. ಮಾತು ಎತ್ತಿದ್ರೆ ಅಟಾನಮಸ್ ಬಾಡಿ ಅಂತೇಳಿ ಇದನ್ನು ಕೈ ಚೆಲ್ಲಿ ಕೂಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ತಾ ಇದೆ. ಹಿಂದೆನೂ ಕೂಡ ಅಧಿವೇಶನದ ಚರ್ಚೆ ಆಗಿದೆ. ರಾಜ್ಯದ ಯುವಕರ ಭವಿಷ್ಯವನ್ನು ಕಣ್ಮುಂದೆ ಇಟ್ಕೊಂಡು ಇದನ್ನು ಒಂದು ಒಳ್ಳೆ ರೀತಿ ಚರ್ಚೆ ಮಾಡ್ತಾರೆ. ಥ್ಯಾಂಕ್ ಯು ಸರ್.